ಹೆಸರು ಸುಶೀಲಮ್ಮ. ಇವತ್ತು ಕಿಚನ್ನಲ್ಲಿ ಮಾವಿನಕಾಯಿ ಮೆಂತ್ಯ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಏನೆಲ್ಲ ಹಾಕ್ತಾ ಇದ್ದೀವಿ ನೋಡೋಣ. ಇದು ಎಣ್ಣೆ, ಒಂದು 4 ಸ್ಪೂನ್ ಎಣ್ಣೆ, ಕಡಲೆಕಾಯಿ ಎಣ್ಣೆ. ಇದು ಸಾಸಿವೆ, ಆಮೇಲೆ ಸಾಸಿವೆ. ಇದು ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ. ಇದು ಈರುಳ್ಳಿ, ಕರಿಬೇವು. ಇದು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ. ಇದು ಮೆಂತ್ಯ ಸೊಪ್ಪು. ಇದು ಕೊಬ್ಬರಿ ತುರಿ. ಇದು ಅರಿಶಿನ ಪುಡಿ. ಇದು ಉಪ್ಪು. ಇದು ಮೆಂತ್ಯ ಜೀರಿಗೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋದು, ಮೆಂತ್ಯ ಜೀರಿಗೆ ಪೌಡರು. ಬನ್ನಿ ಮಾಡೋಣ. ಗ್ಯಾಸ್ ಹಚ್ಚೋಣ ಮೊದಲನೇದಾಗಿ. ಇದು ಬಾಣಲೆ ಇಡೋಣ. ಕಾಯಬೇಕು ಸ್ವಲ್ಪ. ಸ್ವಲ್ಪ ಕಾದ್ರೆ ಎಣ್ಣೆ ಹಾಕೋಣ. ಒಂದು 4 ಸ್ಪೂನು ಎಣ್ಣೆ. ಸ್ವಲ್ಪ ಕಾಯಿ. ಆಮೇಲೆ ಸಾಸಿವೆ ಹಾಕಿ ಸ್ವಲ್ಪ ಕಾಯಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಸ್ವಲ್ಪ ಕಾದಿದೆ ಎಣ್ಣೆ. ಕಾಯ್ತಾ ಇದೆ, ಸ್ವಲ್ಪ ಕಾಯಿ. ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ. ಇದು ಡ್ರೈ ಆಗಬೇಕು. ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಡ್ರೈ ಆಗಬೇಕು. ಎಣ್ಣೆ ಬೇಕು ಅಂದರೆ ಜಾಸ್ತಿ, ಬೇಕು ಅಂದರೆ ಜಾಸ್ತಿ ಹಾಕೊಬೋದು. ಕಮ್ಮಿ ಬೇಕಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಉದ್ದಿನಬೇಳೆನೂ ಅಷ್ಟೇ, ಕಡಲೆಬೇಳೆ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಇದು ಕರಿಬೇವು ಹಾಕ್ತಾಯಿದ್ದೀನಿ. ಇದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಹಸಿರು ಮೆಣಸಿನ್ಕಾಯಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ. ಇದು ಡ್ರೈ ಮಾಡಬೇಕು. ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಈರುಳ್ಳಿ ಹಚ್ಚಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಣ್ಣೂರುಳ್ಳಿ ಇದು ಮಾಡಬೇಕು, ಜಾಸ್ತಿ ಮಾಡಿಕೊಂಡ್ರೆ ಸಿಗುತ್ತೆ. ಇದು ಮೆಂತ್ಯ ಸೊಪ್ಪು, ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಇದೆಲ್ಲ ಎಣ್ಣೆಲಿ ಫ್ರೈ ಆಗ್ತದೆ. ಉಪ್ಪು ಹಾಕ್ತಾಯಿದ್ದೀನಿ, 1 ಸ್ಪೂನು. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಮೆಂತ್ಯ ಸೊಪ್ಪು ನೋಡಿ. ಇದು ಜೀರಿಗೆ ಮೆಂತ್ಯ ಪೌಡ್ರ್ ಮಾಡ್ಕೊಂಡಿರೋದು, 1 ಸ್ಪೂನು. 1 ಸ್ಪೂನ್ ಹಾಕಿದ್ದೀನಿ. ಜೀರಿಗೆ ಮೆಂತ್ಯ ಪೌಡರ್. ಇದು
ಮಾವಿನಕಾಯಿ ಅರ್ಧ, ಒಂದು ಹುಳಿ ಮಾವಿನಕಾಯಲ್ಲಿ ಅರ್ಧ. ಇಷ್ಟು ಹಾಕ್ಬಿಟ್ಟು ಇದು ಫ್ರೈ ಮಾಡಿ. ಸ್ವಲ್ಪ ಜಾಸ್ತಿ ಹೊತ್ತಿರೋದು ಬೇಡ. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ಇದು ಮಾಡಿರೋ ಗೊಜ್ಜು ರೆಡಿ ಇದೆ. ಇದು ಅನ್ನ 3 ವಿಷಲ್ ಕೂಗಿಸಿದ್ವಿ. ಅನ್ನ ರೆಡಿ ಇದೆ. ಇವಾಗ ಕಲಸೋಣ. ಗೊಜ್ಜು ಹಾಕಿ ಕಲಸಿ. ಇಷ್ಟು ಕಲಿಸ್ಕೊಂಡು ಆಗಿದೆ. ಎಲ್ಲರೂ ರುಚಿಯಾಗಿ ತಿನ್ನೋಣ ಬನ್ನಿ.